5-6 ವರ್ಷಗಳ ಹಿಂದೆ ಒಂದು ಬೆಂಗಳೂರಿನಲ್ಲಿ ಒಂದು ತುಂಬ ಸುದ್ದಿ ಆಯಿತು. ಒಬ್ಬ ಹುಡುಗನ ಕರ್ಕೊಂಡೋಗಿ ಮಂಗಳಮುಖಿಯಾಗಿ ಆಪ್ರೇಷನ್ ಮಾಡಿ ಬಲವಂತವಾಗಿ ಮಾಡಿದ್ದಾರೆ ಅಂತ. ಆಗ ನನಗೆ ಇವರ ಜೀವನ, ಮಂಗಳಮುಖಿಯರ ಜೀವನ, ಇವ್ರು ಹಿಂಗೆ ಒಂಥರ ಕೆಟ್ಟ ಅಭಿಪ್ರಾಯ ಇತ್ತು ನನಗೆ, ಏನು ಇಷ್ಟೊಂದು ಇದು ಅಂತ. ಸೊ ಅದೇ ಟೈಮ್ನಲ್ಲಿ ಕನ್ನಡಪ್ರಭನಲ್ಲಿ ಒಂದು ದೈನಿಕ ಧಾರಾವಾಹಿಗೆ ಬರ್ತಾಯಿತ್ತು, ನಾನು ಅವನಲ್ಲ ಅವಳು ಅಂತ ಹೇಳಿ, ಒಂದು ಆಟೋಬಯೋಗ್ರಫಿ. ಅದನ್ನು ಓದಿದಾಗ ನನ್ನಲ್ಲಿ ಆಗ ಮೂಡಿದಂಥ ಅಭಿಪ್ರಾಯ ಟೋಟಲಿ ಚೇಂಜ್ ಆಗೋಯಿತು. ಸೊ ಯಾಕಿದು ಸಿನಿಮಾ ಆಗಬಾರ್ದು ಅಂತ ಅಂದ್ಕೊಂಡಾಗ ಉದಯ್ ಮರ್ಕಿಣಿ ಮತ್ತು ಜೋಗಿ ಇಬ್ಬರು ಸಿನಿಮಾ ಮಾಡ್ಬೋದು, ಬಟ್ ಕಷ್ಟ ಆಗುತ್ತೆ ತುಂಬ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳ್ತಲೇ ಮಾಡಿ ಅಂತ ಅಂದರು. ಸೊ ನಾನು ಆಲ್ಮೋಸ್ಟ್ ಒಂದು 5 ವರ್ಷಗಳ ಹಿಂದೆ ಇದನ್ನು ಸ್ಕ್ರಿಪ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ಆಲ್ಮೋಸ್ಟು 2000 ಶುರು ಮಾಡಿದ್ದು ಸ್ಕ್ರಿಪ್ಟು. ಅದು ಮತ್ತೆ ಚೇಂಜ್ ಮಾಡ್ಕೊಂಡು ಕಡೆಗೆ ಇದ್ರ ಉದ್ದೇಶ ಏನಂತಂದರೆ, ಇದು ಅನುಕಂಪ ಬರೋದಕ್ಕಿಂತಲೂ ಅವ್ರ ಮೇಲಿರೋ ಅಭಿಪ್ರಾಯ ಏನಿದೆಯಲ್ಲ ಅದು ಚೇಂಜ್ ಆದರೆ ನನ್ನ ಸಾರ್ಥಕ ಈ ಸಿನಿಮಾ ಮಾಡಿದ್ದು ಅನ್ನೋದು ನಾನು. ತುಂಬ ಕಷ್ಟ ಆಯಿತು. ಕಷ್ಟ ಎಲ್ಲ ಸಿನಿಮಾ ಮಾಡಬೇಕಾದ್ರೂ ಇರುತ್ತೆ, ಇದರಲ್ಲಿ ಇನ್ನೂ ಹೆಚ್ಚು ಶ್ರಮ ಪಟ್ಟಿದ್ದೀವಿ. ಅದಕ್ಕೆ ಮೂಲ ಕಾರಣ ಪ್ರೊಡ್ಯೂಸರ್ ಬೆನ್ನೆಲುಬಾಗಿ ನಿಂತ್ಕೊಂಡು ಏನಾದರೂ ಮಾಡಿ ಸರ್ ಅನ್ನೋದು ಹೇಳ್ತಿದ್ರು. ಹಾಗಾಗಿ ನಾನು ಧೈರ್ಯವಾಗಿ ಮುನ್ನುಗ್ತಾಯಿದ್ವಿ. ಇಟ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಫ್ರೇಮು ಮಾತಾಡೋ ಥರ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆ್ಯಂಡ್ ನನ್ನ ಆರ್ಟ್ ಡಿಪಾರ್ಟ್ಮೆಂಟು, ಆರ್ಟಿಸ್ಟು, ಇದರಲ್ಲಿ ಸೋ ಗುಡ್. ಅದು ನನಗೆ ನನ್ನ ಅದೃಷ್ಟ, ಈ ಥರದ್ದು ಒಂದು ಟೀಮ್ ಸಿಕ್ಕಿದ್ದು ತುಂಬ ಅದೃಷ್ಟ ಅಂತಲೇ ಹೇಳ್ಬೇಕು ನಾನು. ಥ್ಯಾಂಕ್ ಯು. ಮಾದೇಶ ಎಲ್ಲ ಕಡೆನೂ ಮಾದೇಶ ಅಂತಾನೆ ಇದೆ. ಅದನ್ನೇ ಬದಲಾಯಿಸಬೇಕಾಗಿರೋದು ಸರ್. ನೋಡಪ್ಪ, ಅಮ್ಮ ನೋಡಮ್ಮ ಅಂತ ಹೇಳಿ. ಲಿಂಗ ಬದಲಾಯಿಸ್ಕೊಂಡಿದೆ ಅಂತ ಹೇಳಿದ ತಕ್ಷಣ ಹೆಸರು ಬದಲಾಯಿಸಕ್ ಆಗಲ್ಲ. ಯಾರು ಯಾವ ಕಾರಣಕ್ಕೆ ಲಿಂಗ ಬದಲಾಯಿಸ್ಕೊಳ್ತಾರೋ ಯಾರಿಗೆ ಗೊತ್ತು. ನೋಡಮ್ಮ, ಲಿಂಗ ಬದಲಾಯಿಸ್ಕೊಳ್ಳೋ ಆಪರೇಷನ್ ಮಾಡಿಸ್ಕೊಳ್ಳೋದು ಅಪರಾಧ. ನೀನ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನಾದ್ರೂ ಸರ್ಟಿಫಿಕೇಟ್ ಇದೆಯಾ? ಇಲ್ಲ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನನ್ನ ಹೆಸರು ಬದಲಾಯಿಸ್ಕೊಡಿ. ನನಗೆ ಮಾದೇಶ ಅನ್ನೋ ಹೆಸರು ಹೆಣ ಹೊತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಹೆಸರು ಬೇಕು. ನಾನು ಅವನಲ್ಲ, ಅವಳು. ಈ ಹೆಸರಿಂದ ನನಗೇನು ಸ್ವರ್ಗ ಸಿಕ್ಕಲ್ಲ, ನರಕನಾದ್ರೂ ತಪ್ಪುತ್ತೆ. ನಾನು ನಿಜಕ್ಕೂ ಇದಕ್ಕೆ ಒಬ್ಬ ಸಾಮಾನ್ಯ ಒಂದು ಪ್ರೇಕ್ಷಕನಾಗಿ ಇಲ್ಲ ಸಿಟಿಸನ್, ಇದು ಪ್ರತಿಯೊಬ್ಬ ನಾಗರಿಕರಿಗೂ ತಟ್ಟಬೇಕಾದಂಥ ತಿಳಿಬೇಕಾಗಿರೋಂಥ ವಿಷಯ ಇದೆ. ಯಾಕೆಂದರೆ ಇದು ಕತೆ ನಿಜಕ್ಕೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು, ಅವ್ರದ್ದೇ ಒಂದು ಲೋಕ, ಅವ್ರಿಗೆ ಆದಂಥ ಕಷ್ಟಗಳು. ಈ ಸಿನಿಮಾ ನೋಡಿದ ತಕ್ಷಣವೇ ಅನಿಸುತ್ತೆ ಎಂಥ ಒಂದು ದೊಡ್ಡ ಸಮಾಜ ಇದೆ ಅಲ್ಲಿ, ಅದರದ್ದು ಎಷ್ಟು ನೋವಿದೆ ಅದರಲ್ಲಿ ಅನ್ನೋದು. ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಫಸ್ಟ್ ಶಾರ್ಟ್ ನೋಡಿದ್ದು ಕೂಡ ಇವತ್ತೇ. ಯಾಕೆಂದರೆ ನನಗೆ ಈ ಕಥೆಯನ್ನು ಓದಿದಾಗ ಭಾಳ ಖುಷಿ ಇತ್ತು. ಇದನ್ನು ನಾನು ತೆರೆ ಮೇಲೇ ಡೈರೆಕ್ಟಾಗಿ ನೋಡಬೇಕು ಅನ್ನೋ ಆಸೆ ಇತ್ತು. ಈವನ್ ನಾನು ಎಡಿಟಿಂಗ್ ರೂಮಲ್ಲೂ ಕೂಡ ನಾಟ್ ಇವನ್ ಒಂದ್ಸರಿ ನೋಡಿರಲಿಲ್ಲ. ಭಾಳ ಖುಷಿ ಆಗ್ತಾಯಿದೆ ಇದನ್ನು ನೋಡೋದಕ್ಕೆ. ಮೊದಲು ಮನುಷ್ಯರ ಜೊತೆ ಗೌರವವಾಗಿ ನಡ್ಕೊಳ್ಳಿ. ಮಾಡೋದಂತ ಕೆಲಸ ಮರ್ಯಾದೆ ಬೇರೆ ಕೇಳು. ಇಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ಅವಳ ಹತ್ರ ಏನು ಮಾತು? ಸಾಕು, ಮುಚ್ಚೆ ಬಾಯಿ. ಹುಟ್ಟಿದ್ ನಮ್ಮ ತಪ್ಪಲ್ಲ, ಕೆಟ್ಟದಾಗ ಬೆಳೆಯೋದು ನಮ್ಮ ತಪ್ಪು. ಮರ್ಯಾದೆಯಿಂದ ಬದುಕೋಣ, ಈ ಜೀವನ ಬಿಟ್ಬಿಡಿ. ಏನ್ರಿ ಹೇಳಿ ಮಾತು ಮನೆಯಲ್ಲಿ? ತುಂಬ ಖುಷಿ ಆಗ್ತಿದೆ. ನೋಡಿದ್ರೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಸಿನಿಮಾ ನೋಡಿ. ಖಂಡಿತವಾಗ್ಲೂ ಈ ಒಂದು ಸಿನಿಮಾಗೆ
ಲಿಂಗದೇವ್ರ ಸರ್ಗೆ ಅವಾರ್ಡು ಖಂಡಿತವಾಗ್ಲೂ ಬರುತ್ತೆ. ಅವ್ರಿಗೆ ಬಂದರೆ ನಮಗೆ ಬಂದಷ್ಟೇ ಖುಷಿ, ತುಂಬ ಖುಷಿ ಆಗ್ತದೆ. ಖುಷಿ ಆಗ್ತು ಅಂದರೆ ಇವತ್ತಿನ ಈ ಸಿನಿಮಾ, ನಮ್ಮ ಸಿನಿಮಾ ರಂಗ ಓಡ್ತಿರೋ ಓಘದಲ್ಲಿ ಈ ಥರದ್ದು ಒಂದು ಸಬ್ಜೆಕ್ಟ್ನ ಎಲೆಕ್ಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಆ ಥರ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಅದನ್ನು ಸಿನಿಮಾವಾಗಿ ಅವತರಣಿಕೆ ಕೊಟ್ಟು ಅದನ್ನು ಪ್ರೇಕ್ಷಕರ ಮುಂದೆ ಇಡೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲಿನ ಕೆಲಸ. ಅಂದರೆ ಆ ಸಮಾಜವನ್ನು ಜೊತೆಗೆ ಹಾಕ್ಕೊಂಡು ಅವ್ರನ್ನ ಶೂಟ್ ಮಾಡಿ ಅವ್ರನ್ನ ತಿದ್ದಿ ತೀಡಿ ಪ್ರತಿಯೊಂದು ಆಗು ಹೋಗುಗಳನ್ನೆಲ್ಲ ಹೇಳಿಕೊಟ್ಟು ಕೆಲಸ ತೊಗೊಂಡಿದ್ದಾರಲ್ಲ ನಿರ್ದೇಶಕರು, ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹಿಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಗ್ತದೆ. ಸೊ ನಮ್ಮ ಕಷ್ಟಗಳು ಏನನ್ನೋದು ಫಸ್ಟು ಜನಗಳು ಹೊರಗಡೆಯಿಂದ ನೋಡೋ ಪ್ರಪಂಚದಲ್ಲಿ ಮಂಗಳಮುಖಿಯವರು ಅಂದರೆ ಟ್ರಾನ್ಸ್ಜೆಂಡರ್ ಅಂದರೆ ಈ ಥರ ಅಂತ ತಿಳ್ಕೊಂಡಿದ್ದಾರೆ. ಸೊ ಮಂಗಳಮುಖಿಯಲ್ಲಿ ಒಂದು ಮನಸ್ಸು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಸೊ ನಾವು ಪಡೋ ಕಷ್ಟಗಳು, ಸೊ ಕಷ್ಟಪಡ್ತಾಯಿದ್ದೀವಿ. ಏನಂದರೆ ನಾವು ಹುಟ್ಟೋದೇ ಒಂದು ರೀತಿ ಆದರೆ ಮತ್ತೆ ನಾವು ಬದಲಾವಣೆವಾಗಲಿ ಬೇರೆ ರೀತಿಯಲ್ಲಿ ಬದಲಾಗ್ತೀವಿ. ಆಗ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಸೊ ಅದು ಜನಗಳಿಗೆ ಗೊತ್ತಾಗಲ್ಲ. ಇದು ನೋಡಿ ಖಂಡಿತವಾಗಿ ಎಲ್ಲರೂ ಬದಲಾಗಿ ನಾವು ಮನುಷ್ಯರು ಅಂತ ಭಾವಿಸಿದ್ರೆ ಅಷ್ಟೇ ಸಾಕು ನನಗೆ. ಏನ್ರಿ ನಿಮ್ದು ಗಲಾಟೆ? ನೋಡಿ ಸರ್, ನಾವು ಮೈ ಮಾರ್ಕೋತೀವಿ ಅಂತಾನೆ ಇಟ್ಕೊಳ್ಳಿ, ಏನ್ ತಪ್ಪು? ಈ ಸಮಾಜ ನಾವು ಮರ್ಯಾದೆಯಿಂದ ಬದುಕೋಕೆ ಏನ್ ಮಾಡಿದೆ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ನಂದೇ. ಮತ್ತೆ ಇಲ್ಲಿ ಮಾದೇಶ ಅಂತ ಇದೆ. ಅಲ್ಲ, ವಿದ್ಯಾ. ವಿದ್ಯಾ. ಆಗ ಅವರು ಏನು ನನ್ನ ಆಡಿಷನ್ ಕೂಡ ಮಾಡಲಿಲ್ಲ. ನಾನು ಥಿಯೇಟ್ರ್ ಅಂದ ತಕ್ಷಣ ಅವ್ರಿಗೊಂದು ನಂಬಿಕೆ ಇತ್ತು. ಪ್ಲಸ್ ನಾನು ಹೇಳಿದೆ, ಸರ್ ನನಗೆ ಕ್ಯಾರೆಕ್ಟರ್ ಕೊಟ್ಟರೆ ನಾನು ನನ್ನ ಶಕ್ತಿ ಮೀರಿ ನಟಿಸ್ತೀನಿ ಅಂತ ಹೇಳಿದೆ. ಅದು ಈಗ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾನು ನಟಿಸಿದ್ದೀನಿ ಅನ್ನೋದು ಕೂಡ, ಅದು ನೀವು ನೋಡಿದವ್ರು ಹೇಳಬೇಕು. ಸೊ ಇದು ನನಗೊಂದು ಒಳ್ಳೆಯ ಅವಕಾಶ. ಈ ಅವಕಾಶ ಕೊಟ್ಟಿದ್ದಕ್ಕೆ BS ಲಿಂಗದೇವ್ರ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಜನಾಂಗದ ಒಂದು ಪರ್ಟಿಕ್ಯುಲರ್ ಮೇನ್ ಕ್ಯಾರೆಕ್ಟರ್ ಲೀಡ್ ರೋಲಲ್ಲಿ ನೀವು ಕಾಣಿಸ್ಕೊಂಡ್ರಿ, ಅವ್ರಿಗೆ ಯಾವ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಈ ಸಮಾಜದಲ್ಲಿರೋ ಶೋಷಣೆಯಿಂದ ಮುಕ್ತಿ ಸಿಗಬೇಕು. ಯಾಕಂದರೆ ನಾನು ಬಿಗಿನಿಂಗಲ್ಲಿ ನಾನು ಆ್ಯಸ್ ಯೂಶ್ವಲ್ ಎಲ್ಲರ ಥರ ನನಗೂ ಸ್ವಲ್ಪ ಅವ್ರ ಜೊತೆ ಸೇರುವಾಗ ಕಷ್ಟ ಅನ್ನಿಸ್ತಾಯಿತ್ತು. ಬಟ್ ಅವ್ರ ಜೊತೆ ಸೇರಿದ ಮೇಲೆ ಗೊತ್ತಾಯಿತು ಅವರು ಎಷ್ಟು ಮೃದು ಸ್ವಭಾವದವರು, ನಮ್ಮನ್ನೆಲ್ಲ ಎಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯಾದ ಭಯ ಆಗಲಿ ಮುಜುಗರ ಆಗಲಿ ನಿಮಗೆ ಕಾಣಿಸ್ಲಿಲ್ಲ ಸರ್? ಇಲ್ಲ ಸರ್, ನಾನು ಆ್ಯಕ್ಚುಲಿ ಥಿಯೇಟರಲ್ಲಿ ಮಾಡಿದ್ದೆ. ಸೊ ನನಗೆ ಕೊಟ್ಟರೆ ಮಾಡ್ತೀನಿ ಅನ್ನೋಂಥ ಕಾಯ್ತಾ ಕೂತಿದ್ರಿಂದ ನನಗೆ ಭಯ ಇತ್ತು. ಬಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಕೂಡ ಇತ್ತು. ವಾಟ್ ಯು ಸೇ ಅಬೌಟ್ ಯುವರ್ ಡೈರೆಕ್ಟರ್ ಆ್ಯಂಡ್ ದ ಟೀಮ್ ವಿಚ್ ಸಪೋರ್ಟೆಡ್ ಯು? ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕೇನೂ ಇಲ್ಲ. BS ಲಿಂಗದೇವ್ರು ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ನೀವು ಮಾಡಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅವಕಾಶಗಳನ್ನು ನನಗೆ ಪುಷ್ ಮಾಡ್ತಾಯಿದ್ರು. ನನ್ನ ಹೆಸರು ಪ್ರಫುಲ್ ವಿಶ್ವಕರ್ಮ ಅಂತ. ಈ ಸಿನಿಮಾನಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಬಾಲ ಮಾದೇಶ ಆಗಿ ಮಾಡಿದ್ದೀನಿ. ಇದು ತುಂಬ ಚಾಲೆಂಜಿಂಗ್ ರೋಲು. ನಂಗೆ ಫಸ್ಟ್ ಇದ್ರ ಕಾನ್ಸೆಪ್ಟ್ ಅಂದರೆ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ, ಇದು ಏನಂತಲೇ ಗೊತ್ತಿರಲಿಲ್ಲ. ಸರು ತುಂಬ ಕಷ್ಟಪಟ್ಟು ಹೇಳ್ಕೊಟ್ರು ನನಗೆ. ಆಗಾಗ ಹೀರೋನು ಟೈಮ್ ಸಿಕ್ಕಿದಾಗ ಹೇಳ್ಕೊಡ್ತಿದ್ರು ನನಗೆ. ಆವಾಗ ಬಂತು ನನಗೆ. ಚೆನ್ನಾಗಿದೆ ಸಿನಿಮಾ, ನೋಡಿದೆ, ತುಂಬ ಚೆನ್ನಾಗಿ. ಈ ಸಿನಿಮಾ ಮೊದಲನೇದಾಗಿ ನಾನು ಮಾಡಿದ್ದೀನಿ ಅಂತ ನೋಡೋಕ್ಕೆ ಹೇಳ್ತೀನಿ. ಪೇರೆಂಟ್ಸ್ ಬಿಡಿ, ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮೇಯ್ನಾಗಿ ಅಮ್ಮ, ಅವರು ಮನೇಲಿ ಆ್ಯಕ್ಟಿಂಗ್ ಹೇಳ್ಕೊಡೋದು, ಹೆಂಗೆ ಆ್ಯಕ್ಟ್ ಮಾಡೋದು, ಆ ಥರ ಹೆಂಗೆ ಆ್ಯಕ್ಟ್ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತಿದ್ರು. ತುಂಬ ಸಪೋರ್ಟ್ ಮಾಡ್ತಿದ್ರು. ಒಂದು ಪಬ್ಲಿಕ್ ಪ್ರಜೆಗಳು ಪ್ರತಿಯೊಬ್ಬರು ನಮ್ಮಂಥವ್ರಿಗೆ ಒಂದೊಂದು ಜಾಬ್ಗಳು ಕೊಟ್ಟರೆ ಖಂಡಿತವಾಗಿ ಬದಲಾಗಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬರಿಗೂ ಜಾಬ್ಗಳು ಸಿಗಬೇಕು, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸ್ಥಾನ ಸಿಕ್ಕಿದಾಗ ತಾನಾಗೆ ತಕ್ಕ ಮಟ್ಟಿಗೆ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆದಷ್ಟು ಪ್ರಪಂಚ ನಮ್ಮ ಇಂಡಿಯಾನ ನಾವು ಕಾಪಾಡ್ಕೊಂಡಂಗೆ ಆಗುತ್ತಲ್ವ. ನಾವು ಇಂಡಿಯಾ ಪ್ರಜೆಗಳಲ್ವ.